ಮೀನರಾಶಿ. ಮೀನರಾಶಿಯ ವರ್ಷ ಭವಿಷ್ಯ, ಈ ವರ್ಷದ ವರ್ಷ ಭವಿಷ್ಯ ಹೇಗಿದೆ? ಪಾಪ ಎಲ್ಲರೂ 11 ರಾಶಿಗಳು ಕೇಳ್ಕೊಂಡ್ಬಿಟ್ರು. ಭಗವಂತ ಕೊಟ್ಟಿದ್ದೆ ಅವ್ರಿಗೆ ನಾವು ಹೇಳೋದೇ ಲಾಸ್ಟ್. ಪ್ರತಿಯೊಬ್ಬ ನಾವು ಬುನಂತ ಎಲ್ಲರೂ ಹೇಳೋದಷ್ಟೆ. ಮೀನರಾಶಿಗೆ ಲಾಸ್ಟೇ ಫಲ. ಮೀನರಾಶಿಯಲ್ಲೇ ಇರೋದರಿಂದ ಶುಕ್ರಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಒಳ್ಳೆ ಫಲವನ್ನು ಪಡತಕ್ಕಂಥ ಯೋಗ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಹೀಗಾಗಿ ಹೃದಯಕ್ಕೆ ಸಂಬಂಧಪಟ್ಟಿದಂಗೆ ತೊಂದರೆಗಳನ್ನು ಅನುಭವಿಸಿದ್ದೀರಿ ನನಗೆ ಗೊತ್ತಿರೋ ಹಾಗೆ. ಮೀನರಾಶಿಯ ಫಲದಲ್ಲಿ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ. ಮಕ್ಕಳ ಬಗ್ಗೆ ಜಾಸ್ತಿ ಗಮನ ಕೊಡ್ತೀರಿ ನೀವು. ಅಯ್ಯೋ ನಮ್ಮ ಮಗ ಹಿಂಗೆ ಎಕ್ಸಾಮ್ಗೆ ಹೋಗ್ತಾನೆ, ಇವ್ ಏನು ಮಾಡ್ತಾನೋ ಏನೋ, ಅಯ್ಯೋ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಅವನು ಎಕ್ಸಾಮ್ ಹೆಂಗೆ ಮಾಡ್ತಾನೋ, ಅಯ್ಯೋ ಮಗಳಿದ್ದಾಳೆ ಅವಳಿಗೆ ಗುರುಬಲ ಬಂದ್ಬಿಡುತ್ತಾ ಇಲ್ಲೋ, ಗುರುಬಲ ಬಂದ್ಬಿಡುತ್ತೆ. ಇವಾಗ ಪಂಚಮ ಸ್ಥಾನದಲ್ಲಿ ರಾಶಾಧಿಪತಿ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ಮಕ್ಕಳ ವಿದ್ಯೆ ಯೋಗಕ್ಷೇಮದಲ್ಲಿ ಹೆಚ್ಚಿನ ಗಮನವನ್ನು ಕೊಡಿ. ಅವರ ಅಭ್ಯಾಸದ ಬಗ್ಗೆ ಏನು ಮಾಡ್ತಾರೋ, ತಂದೆ ತಾಯಿಯರಾದರವರು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ಅವ್ರ ಮಕ್ಕಳ ಬಗ್ಗೆ ಚಿಂತನೆ ಜಾಸ್ತಿ. ಪಾಪ ಮಕ್ಕಳು ಎಲ್ಲೋ ಇರ್ತಾರೆ, ತಂದೆ ತಾಯಿ ಮಕ್ಕಳು ಎಲ್ಲೋ ಇರ್ತಾರೆ, ತಂದೆ ತಾಯಿ ಒಂದ್ ಕಡೆ ಇರ್ತಾರೆ, ವಿದ್ಯಾಭ್ಯಾಸಕರು ಹೋಗಿರ್ತಾರೆ ಅವರು. ಅದೇ ಯೋಚನೆ ಪಾಪ ಆಯ್ತು ಅಂದ್ರೆ ಇವಾಗ ಯಾಕೆ ತಿಂಗಳ ದುಡ್ಡು ಕಳಿಸ್ತಾ ಇರ್ತಾರೆ, ಯೋಚನೆ ಇರಲ್ಲ. ತಂದೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಮಕ್ಕಳು ಮಜಾ ಮಾಡಿದ್ರೆ ಮತ್ತೆ ಯೋಚನೆ ಮಾಡದೆ ಏನು ಮಾಡ್ತಾರೆ. ಅದಕ್ಕೋಸ್ಕರ ಮೀನರಾಶಿಯ ಫಲದಲ್ಲಿ ವಿಷಯ ಮಕ್ಕಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದನ್ನು ಬಿಡಿ. ಕುಟುಂಬದಲ್ಲಿ ಏನೋ ಒಂದು ಸ್ವಲ್ಪ ವಿರಸ ಬರ್ತದೆ. ಕುಟುಂಬದಲ್ಲಿ ಸ್ವಲ್ಪ ವಿರಸ ಬರತಕ್ಕಂಥದ್ದು ದೇವರ ಅನುಗ್ರಹದಿಂದ ಎಲ್ಲ ರೀತಿಯಲ್ಲಿ ಶುಭ ಫಲದ ಮೇಲೆ ಶುಭಕ್ಕೆ. ಪಂಚಮ ಸ್ಥಾನಕ್ಕೆ ಗುರು ಬರ್ತಾರೆ, ರಾಶಾಧಿಪತಿ ಪಂಚಮ ಸ್ಥಾನಕ್ಕೆ ಬರೋದರಿಂದ ಎಲ್ಲ ಫಲ ಮಕ್ಕಳಿಂದನೂ ಕೂಡ ಶುಭ ಫಲ ಮೇಲೆ ಬೇಕಾ. ಯಾರ್ಯಾರು ಮಕ್ಕಳು ಇಂಜಿನಿಯರಿಂಗ್ ಓದ್ತಿದ್ರು, ಡಾಕ್ಟರ್ ಓದ್ತಿದ್ರು, IAS ಓದ್ತಿದ್ರು, IPS ಓದ್ತಿದ್ರು, ಅವರಿಗೆಲ್ಲರೂ ಕೂಡ ಈ ಯಾವುದೋ ಮೀನರಾಶಿ ಫಲದಿಂದ ಅವರಿಗೆಲ್ಲ ಶುಭ ಫಲವನ್ನು ಬರತಕ್ಕಂಥ ಯೋಗ. ನೀವು ಕೂಡ ದೇವರ ಅನುಗ್ರಹ ಇದೆ, ಗುರುವಿನ ಅನುಗ್ರಹ ಇದೆ. ರಾಶಾಧಿಪತಿ ಗುರುವಿನ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಇರತಕ್ಕಂತೆ. ಆರೋಗ್ಯದ ಬಗ್ಗೆ ಹೆಚ್ಚು ನೀವು ಗಮನವನ್ನು ಕೊಡಿ. ಅದಕ್ಕೋಸ್ಕರ ನೀವು ಕೂಡ ಪರಿಹಾರ ಭಾಗವಾಗಿ ಯಾರೋ ಬಂಬಂ ಭೋಲೆನಾಥ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಂಡ್ರೆ ನಿಮಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಪ್ರದೋಷ ಪೂಜೆ ಮಾಡಿಸ್ಕೊಳ್ಳಿ. ಆರೋಗ್ಯಕ್ಕೆ ಗಮನವನ್ನು ಕೊಡಿ. ಎಲ್ಲ ರೀತಿಯಲ್ಲೂ ಈ ರೀತಿ ಇರದೆ ಈ 12 ರಾಶಿಯ ಫಲದಲ್ಲಿ ಮೀನರಾಶಿಯರು ವಿಶೇಷವಾಗಿರುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳಿ. ಈ ರೀತಿ ಇರುತ್ತೆ ಈ ಪ್ರಭಾವ ನವ ಸಂವತ್ಸರದ 12 ರಾಶಿಯ ಫಲಫಲಗಳು.